ನಾವು ಅಂಗಡಿಯಿಂದ ಮೆಹಂದಿ ತಂದು ಹಾಕ್ತೀವಿ, ಅದರಲ್ಲಿ ಕೆಮಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಈ ಥರ ಒಂದ್ಸರಿ ರೆಡಿ ಮಾಡಿ ಹಾಕ್ಕೊಂಡು ನೋಡಿ, ಯಾವುದೇ ಕೆಮಿಕಲ್ ಬಳಸದೆ ಈಸಿಯಾಗಿ ಹುಣಸೆ ಹಣ್ಣಿನ ಮೆಹಂದಿನ ರೆಡಿ ಮಾಡೋದು ಯಾವ ಥರ ನೋಡೋಣ. 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ತಕ್ಷಣ ನೀವು ರೆಡಿ ಮಾಡಿ ಹಾಕೋಬೋದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಅಷ್ಟು ಹುಣಸೆ ಹಣ್ಣು, ಒಂದು 4 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಅರ್ಧ ಟೇಬಲ್ ಸ್ಪೂನ್ ಟೀ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ, ನಿಮಗೆ ತಕ್ಷಣ ಮೆಹಂದಿ ಹಾಕೋಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿಕೊಂಡು ಹಾಕಿ ನೋಡಿ. ನೀವು ಬೇರೆ ಮೆಹಂದಿನ ಮರ್ತೋಗ್ತೀರಾ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ನೀರು ಸ್ವಲ್ಪ ಗಟ್ಟಿ ಆಗಬೇಕು. ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಅದು ರಸ ಎಲ್ಲ ಬಿಡಬೇಕು. ಇವಾಗ ನೋಡಿ ಈ ಥರ ಕುದಿಸ್ಕೊಂಡಿದ್ದೀನಿ. ಗಟ್ಟಿ ಆಗಬೇಕು ಅದು ರಸನ. ಕುದಿಸ್ಕೊಂಡು ಆದಮೇಲೆ ಒಂದು ಚಿಕ್ಕ ಬೌಲಿಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬಹುದು. ಒಂದೇ ಸರಿ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕು ಕಲರು ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೊಂಡು ನಿಮ್ಮ ಕೈಗೆ ಹಾಕೋಬೋದು. ಇವಾಗ ಗೋಪುರಂ ಕುಂಕುಮ ತೊಗೊಂಡಿದ್ದೀನಿ. ಕುಂಕುಮ ಹಾಕ್ಕೊಂಡು ಲಿಕ್ವಿಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. 1 ಗಂಟೆ ಇಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಕೈಗೆ ಫಸ್ಟೇ ನಾನು ಪಿಕ್ಚರ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಡ್ರಾ ಮಾಡ್ಕೋಬೋದು. ಸಿಂಪಲ್ಲಾಗಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಮೆಹಂದಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಒಂದು ಇಯರ್ಬಡ್ಸ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಟೂತ್ ಪಿಕ್ಕಲ್ಲಿ ಕೂಡ ಹಾಕೋಬೋದು. ನಿಮಗೆ ಯಾವುದರಲ್ಲಿ ಈಸಿ ಆಗುತ್ತೋ ಅದರಲ್ಲಿ ಮೆಹಂದಿ ಡಿಸೈನು ಹಾಕೋಬೋದು. ನಿಮಗೆ ಯಾವ ಥರ ಬೇಕು ಮೆಹಂದಿ ಡಿಸೈನ್ ಫಸ್ಟೇ ಡ್ರಾ ಮಾಡಿಕೊಂಡು ಹಾಕ್ಕೊಂಡ್ರೆ ಈಸಿಯಾಗಿ ಹಾಕೋಬೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಮಾಡ್ಕೊಳ್ಳೋದು ಕೂಡ ಈಸಿ. ಮತ್ತು ಬೇರೆ ಯಾವುದೇ ಮೆಹಂದಿನ ಯೂಸ್ ಮಾಡಬೇಕು ಅಂತಿಲ್ಲ. ಇವಾಗ ಮಾರ್ಕೆಟಲ್ಲಿ ಸಿಗುವಂತಹ ಮೆಹಂದಿ ಎಲ್ಲ ಜಾಸ್ತಿಯಾಗಿ ಕೆಮಿಕಲ್ ಇರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ. ಇದನ್ನು ನಾವು ಹಾಕ್ಕೊಂಡು 2 ರಿಂದ 3 ದಿವಸ ಇರುತ್ತೆ. ನೀರಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಹೊರಟೋಗುತ್ತೆ. ನೀರಲ್ಲಿ ಇದನ್ನ ಹಾಕ್ಕೊಂಡು ತುಂಬ ನೀರಲ್ಲಿ ಇರಬಾರ್ದು. ನೀರಲ್ಲಿದ್ದರೆ ತಕ್ಷಣ ಹೊರಟೋಗುತ್ತೆ. ನೀವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಈ ಥರ ಹಾಕ್ಕೊಂಡು ಸಡನ್ನಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ. ಇವಾಗ ಎಲ್ಲ ಕಡೆಗೂ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆಲ್ಲ ಹಾಕ್ಕೊಂಡು ಬೆರಳಿಗೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ರಫ್ ಆಗಿ ಹಾಕ್ಕೊಳ್ಳಿ, ದಪ್ಪವಾಗಿ ಹಾಕ್ಕೋಬೇಕು. ತೆಳುವಾಗಿ ಹಾಕ್ಕೊಂಡ್ರೆ ಅಷ್ಟು ಕಲರ್ ಕಾಣಿಸಲ್ಲ. ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಚಿಕ್ಕದಾಗಿ ಬರಬೇಕು ಅಂದರೆ ಟೂತ್ ಪಿಕ್ಕಲ್ಲಿ ಹಾಕ್ಕೊಳ್ಳಿ. ನಾನು ಇವಾಗ ಇಯರ್ಬಡ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಾಣಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ. ಇದು ಚೆನ್ನಾಗಿ ಡ್ರೈ ಆಗಬೇಕು. ಒಣಗಿದ ಮೇಲೇ ನೀವು ತೊಳಿಬೇಕು. ಇವಾಗ ಚೆನ್ನಾಗಿ ಒಣಗಿದೆ ನೋಡಿ. ಇವಾಗ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ನೀವು 2 ರಿಂದ 3 ದಿವಸ ಹಾಗೇ ಇರುತ್ತೆ ನಿಮ್ಮ ಕೈಯಲ್ಲಿ. ಇವಾಗ ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ. ಒರೆಸಿ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದ್ರೆ ನಿಮಗೆ ಮೆಹಂದಿ ಯಾವ ಥರ ಇರುತ್ತೋ ಅದೇ ಥರ ಶೈನಿಂಗ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಅಂತ. ಥ್ಯಾಂಕ್ ಯು.